ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು 40th ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಐ ಹೋಪ್ ನಾನು ಎಕ್ಸ್ಪ್ಲನೇಷನ್ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಇಲ್ಲಿ ನಮಗೆ ನೈನನ ತೋರಿಸ್ತಾರೆ. ನೈನ ಲಿಫ್ಟಿಂದ ಆಚೆಗೆ ಬರ್ತಾ ರೀತು ಹತ್ರ ಮಾತಾಡ್ತಿರ್ತಾಳೆ. ಅರೆ ರೀತು, ನೀನು ಟೆನ್ಷನ್ ಮಾಡ್ಕೋಬೇಡ, ನನ್ನ ಹತ್ರ ಜಾಸ್ತಿ ಸಾಮಾನುಗಳೇನೂ ಇಲ್ಲ, ನೀನು ಆರಾಮಾಗಿ ಗೆಸ್ಟ್ ಹೌಸಿಗೆ ಹೋಗು. ಫೋನಲ್ಲೇ ಮಾತಾಡ್ಕೊಂಡು ಅವಳು ರೂಮ್ ಕಡೆಗೆ ನಡ್ಕೊಂಡು ಹೋಗ್ತಿರ್ತಾಳೆ. ರೂಮ್ ಬಾಗ್ಲ ಹತ್ರ ಜಿಯಾ ನಿಂತಿರೋದನ್ನ ನೋಡಿ ನೈನ ಉಚ್ಕೊಬಿಡ್ತಾಳೆ. ಇಲ್ಲಿ ಜಿಯಾನ ತೋರಿಸ್ತಾರೆ. ಜಿಯಾ ಡೋರ್ದು ಮುಂದೆ ಕಡೆ ಲಾಕ್ ಇರುತ್ತಲ್ಲ ಅದನ್ನ ಕಿತ್ತಾಕ್ಬಿಟ್ಟಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ ಪರ್ಫೆಕ್ಟ್. ಈಗ ನೈನಾ ಒಳಗಡೆ ಹೋಗಿ ಡೋರ್ ಹಾಕೊಂಡ್ರೆ ಒಳಗಡೆಯಿಂದ ಬಾಗ್ಲು ತೆಗಿಯೋದಕ್ಕೆ ಆಗೋದಲ್ಲ. ಅದು ಅಲ್ದಲೆ ಈಗ ಈ ಬಿಲ್ಡಿಂಗ್ ಅಲ್ಲಿ ಕೂಡ ಯಾರು ಇಲ್ಲ, ನೈನನ ಯಾರ್ ತಾನೇ ಕಾಪಾಡ್ತಾರೆ? ಇದನ್ನೆಲ್ಲ ಕೇಳಿಸ್ಕೊಂಡು ಇದನ್ನೆಲ್ಲ ನೋಡ್ತಾ ನೈನಾ ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ. ಜಿಯಾ, ನೀನ್ ಎಷ್ಟು ಚಾಲಾಕಿ ಇದೆಯಾ ಅಂತ. ಇಲ್ಲಿ ಜಿಯಾ ಹೇಳ್ತಿರ್ತಾಳೆ, ನೈನಾ ನಿನ್ಗೆ ಎಷ್ಟು ಧೈರ್ಯ ನನ್ಗೆ ಅವಮಾನ ಮಾಡಿದಕ್ಕೆ ನೀನು ಅದಕ್ಕೆ ಬೆಲೆ ತರಲೇಬೇಕಲ್ವಾ? ಐ ವಿಶ್ ನೀನು ಫುಲ್ ಎದ್ರುಕೊಂಡ್ಬಿಡ್ಬೇಕು. ನೀನು ಎಷ್ಟು ಎದ್ರುಕೋಬೇಕು ಅಂದ್ರೆ ನೀನು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೆಯಕ್ಕೆ ಆಗ್ಬಾರ್ದು. ಇಷ್ಟ ಹೇಳ್ಬಿಟ್ಟು ಜಿಯಾ ಲಾಕ್ ನ ಮುರ್ದಾಕಿರ್ತಾಳಲ್ಲ ಅದನ್ನ ಕ್ಯಾಚ್ ಆಡ್ಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ನೈನಾ ಔಚ್ಕೊಬಿಡ್ತಾಳೆ. ಇಲ್ಲಿ ನೈನಾ ಜಿಯಾ ಹೋಗ್ತಿರೋದನ್ನ ನೋಡ್ಕೊಂಡು ಅವಳ ಮನ್ಸಲ್ಲಿ ಅವಳೆ ಮಾತಾಡ್ಕೋತಿರ್ತಾಳೆ. ವಾವ್, ಜಿಯಾ ಎಷ್ಟು ಒಳ್ಳೇದು, ನನ್ನ ಬಗ್ಗೆ ಯೋಚನೆ ಮಾಡ್ತಾಳೆ. ಇವಳು ಇಷ್ಟೊಂದೆಲ್ಲ ನನ್ನ ಬಗ್ಗೆ ಒಳ್ಳೇದಾಗಿ ಯೋಚನೆ ಮಾಡುವಾಗ ನಾನು ಕೂಡ ಅವಳಿಗೆ ರಿಟರ್ನ್ ಗಿಫ್ಟ್ ಕೊಡ್ಬೇಕಲ್ವಾ ಅಂತ ಅವಳು ರೂಮ್ ಕಡೆಗೆ ಅವಳು ನಡ್ಕೊಂಡು ಹೋಗ್ತಾಳೆ. ಇಲ್ಲಿ ನೈನಾ ರೂಮ್ ಬಾಗ್ಲತ್ರ ಬಂದಾಗ ಜಿಯಾ ಅವಳನ್ನ ನೋಡ್ತಿದ್ದಾಳ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ರೂಮ್ ಒಳಗೆ ಹೋಗ್ತಾಳೆ. ನೈನಾ ರೂಮ್ ಒಳಗೆ ಹೋಗಿದ ತಕ್ಷಣ ಜಿಯಾ ಆಚೆ ಬಂದು, ಇದ್ಯಾಕೆ ಇಷ್ಟೊಂದು ಸೈಲೆನ್ಸ್ ಇದೆ? ಈಗ ನಮ್ಗೆ ನೈನನ ತೋರಿಸ್ತಾರೆ. ಅವಳು ಬಂದಾಗ ಆಚೆಯಿಂದ ಬಾಗ್ಲದ ಲಾಕ್ ಇರುತ್ತಲ್ಲ ಅದನ್ನ ನೋಡ್ತಿರ್ತಾಳೆ. ಅವಳಿಗೆ ಗೊತ್ತಾಗುತ್ತೆ ಲಾಕ್ ಹೋಗಿದೆ ಅಂತ. ಇಲ್ಲಿ ಅದಕ್ಕೆ ನೈನಾ ಅದನ್ನ ನೋಡಿದ್ಮೇಲೆ ಅವಳು ಬಾಗ್ಲಿಂದ ಹೋಗಿ ಔಚ್ಕೋತಾಳೆ. ನಿಧಾನಕ್ಕೆ ಡೋರ್ನ ಸುಮ್ನೆ ಮುಂದೆ ಬಿಡ್ತಾಳೆ. ಅವಳು ಲಾಕ್ ಮಾಡೋದಿಲ್ಲ. ಇಲ್ಲಿ ಜಿಯಾ ನಿಧಾನಕ್ಕೆ ಕಳ್ಳಿ ತರ ಬಾಗ್ಲ ತರ ಬರ್ತಾಳೆ. ಅವಳು ನಿಧಾನಕ್ಕೆ ಬಾಗ್ಲು ತೆಗ್ದ್ಬಿಟ್ಟು ಕದ್ಬಿಟ್ಟು ನೋಡ್ತಿರ್ತಾಳೆ. ಯಾರೋ ಕಾಣದೇ ಇರುವಾಗ ಅವಳು ಒಳಗಡೆ ಬರ್ತಾಳೆ. ಅವಳು ಡೋರ್ ಓಪನ್ ಆಗೋದನ್ನ ನೋಡ್ಬಿಟ್ಟು ಇದೇನಿದು, ಡೋರ್ ಅಂತೂ ಲಾಕ್ ಆಗ್ಬೇಕಾಗಿತ್ತಲ್ವಾ ಇಷ್ಟೊತ್ತಿಲಿ ಅಂತ ಅವಳು ನಿಧಾನಕ್ಕೆ ಒಳಗಡೆ ಬಂದು ಎಲ್ಲಾ ಕಡೆನೂ ಇಣ್ಕಿ ನೋಡ್ತಿರ್ತಾಳೆ. ಜಿಯಾ ನೈನನ ಹುಡುಕ್ತಿರ್ತಾಳೆ. ಆಗ ನೈನಾ ಕಾಣಿಸಲ್ಲ. ಇದನ್ನ ನೋಡಿ ಜಿಯಾ ಇದೇನಿದು, ನೈನಾ ಒಳಗ್ ಬಂದಿದ್ಲಾ ಇಲ್ವಾ? ಆಗ ನೈನಾ ಕದ್ದಿಕೊಂಡಿರ್ತಾಳೆ. ಅವಳು ಪಟ್ ಅಂತ ಮೇನ್ ಡೋರ್ ಹತ್ರ ಹೋಗಿ ನಿಂತ್ಕೊಂಡು ಜಿಯಾ ಅಂತ ಕರಿತಿರ್ತಾಳೆ. ಇದನ್ನ ನೋಡಿ ಜಿಯಾ ಫುಲ್ ಎದ್ರುಕೊಬಿಡ್ತಾಳೆ. ನೈನಾ ದಡ್ಡಿ, ನೀನು ಹೆಂಗ್ ತಪ್ಪಿಸ್ಕೊಳಕ್ ಸಾಧ್ಯ? ನೈನಾ ಜಿಯಾಗೆ ಹೇಳ್ತಿರ್ತಾಳೆ, ಜಿಯಾ ಗುಡ್ ಬೈ ಅಂತ ಅಂದ್ಬಿಟ್ಟು ಅವಳು ಡೋರ್ನ ಲಾಕ್ ಹಾಕೋಬಿಡ್ತಾಳೆ. ಆಗ ಜಿಯಾ ಜೋರಾಗಿ ಓಡ್ ಬಂದ್ಬಿಟ್ಟು ಡೋರ್ನ ಬಡಿತಾ ನೈನಾ ಬಾಗ್ಲು ಓಪನ್ ಮಾಡು ಅಂತ ಹೇಳ್ತಿರ್ತಾಳೆ. ಆಮೇಲೆ ಅವಳುಗಳೇ ಯೋಚನೆ ಮಾಡ್ಕೋತಾಳೆ, 1 ಸೆಕೆಂಡ್ ಇರು, ನಾನು ಡೋರ್ನ ಮುರ್ದಾಕಿದ್ದೆ ಅಲ್ವಾ? ಅವಳಿಗೆ ನಾನೇ ಲಾಕ್ ಆಗಿದ್ದೀನಿ ಅಂತ ಗೊತ್ತಾದಾಗ ನೈನಾ ದುರಾಂಕಾರಿ, ಬಾಗ್ಲು ತೆಗಿತೀಯೋ ಇಲ್ವಾ ಹಾಗೆ ಹೀಗೆ ಅಂತ ಕೂಗಾಡ್ತಿರ್ತಾಳೆ. ಇಲ್ಲಿ ನೈನಾ ಡೋರ್ನ ಲಾಕ್ ಮಾಡ್ಕೊಂಡು ಆರಾಮಾಗಿ ಓಡ್ತಿರ್ತಾಳೆ. ಇಲ್ಲಿ ನೈನಾ ಜಂಪ್ ಮಾಡ್ಕೊಂಡು ಓಡ್ತಿರ್ತಾಳೆ. ಅವಾಗ ಅವಳು ಲಾ ಅಂತ ಹಾಡು ಕೂಡ ಹೇಳ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.